ನನಗೂ ಡಿ ಕೆ ಶಿವಕುಮಾರ್ಗೂ ಧರ್ಮ ಅಲ್ಲ. ನಮ್ಮನ್ನ ಎತ್ತಲಿಲ್ದಂಗೆ ಮಾಡೋದು ಅವನಿಗೇನು ಭಗವಂತ ಒಳ್ಳೇದಂತೂ ಮಾಡಲ್ಲ. ನಾವು ಇಂಥ ಬೆಳೆ ಭೂಮಿ ಎಲ್ಲ ಬಿಟ್ಟು ನಾವು ಎಲ್ಲಿ ಹೋಗೋದು? ನಾವು ಹೋಗೋಕ್ಕಾಗಲ್ಲ. ನಾವು ವಯಸ್ಸಾದವರು, ನಮಗಿನ್ನ ಚಿಕ್ಕ ಪುಟ್ಟು ಮಕ್ಳುಗಳವೆ, ನಾವು ಅದರಲ್ಲೇ ಜೀವನ ಮಾಡೋ ಅಂಥವರು. ಈ ಥರ ಎಲ್ಲ ಮಾಡೋದು ಅವ್ರಿಗೂ ಧರ್ಮ ಅಲ್ಲ. ನಾವು ಇಷ್ಟಿರಲಿ ಅಷ್ಟಿರಲಿ ನಮ್ಮ ಭೂಮಿ ಅಂತ ಮಡಿಕೊಂಡು ನಮ್ಮ ಮಕ್ಳುಗಳು ದನ ಕಟ್ಕೊಂಡು ಜೀವನ ಮಾಡ್ತಾವ್ರೆ. ಇದೆಲ್ಲ ನಮ್ಮನ್ನ ಬಯಲ್ಗೆಡೋದು ಅವನಿಗಂತೂ ಧರ್ಮನೇ ಅಲ್ಲ. ಅವನು ಬಾಲಕೃಷ್ಣ ಅವನಲ್ಲ, ಅರ್ಚ್ಕೋತಾ ಇದ್ದ ಓತಾರೆ. ಹಂಗೆ ಅರ್ಚ್ಕೊಂಡ್ರೆ ಏನಕ್ಕೆ? ತಾಕತ್ತಿರೋನು ಬರಬೇಕು. ಎಲ್ಲಿಗೆ ಬೈರ್ಮಂಗಳ್ಕೋ ಬಿಡ್ದಿಗೋ ಬಂದು ಮಾತಾಡಬೇಕು. ತಾಕತ್ತಿಲ್ದಿರೋ ಎಲ್ಲೋ ಕೂತ್ಕೊಂಡು ಮಾತಾಡಿದ್ರೆ ಏನಾಯ್ತದವ? ಹೇಳು, ಮಾತಾಡಲಿ ಬಿಡು ಬಂದು. ಅವ್ನು ತಾಕತ್ತಿರೋನು ಮಾತಾಡಲಿ ಬಂದು. ರೈತರುಗಳ್ನ ಹಿಂಗೆ ಇಟ್ಟಾಡಬೇಕು ಅಂತ ಅವ್ನು ಎಷ್ಟು ದಿನದಿಂದ ಕಾದಿದ್ದ? ಯಾಕೆ ಅವನ ಕಡೆನೇ ಇಲ್ಲೇ ಏನು ಊತವನೇ? ಏನೋ ದ್ರವ್ಯ ಊತ್ಬಿಟ್ಟಿದ್ದಾನೆ, ಕಿತ್ಕೋಗ ಕಷ್ಟ ಎಲ್ಲ ಮಾಡಾನೆ. ದ್ರವ್ಯ ಏನು ಉಣ್ಲಿವಲ್ಲ ನಾವು? ಭೂಮಿ ತಾಯಿ ಕಷ್ಟ ಬಿದ್ದು ಜೀವನ ಮಾಡ್ತಾಯಿದ್ದೀವಿ. ಅವನ ಕಡೆನೇ ಮಾಡಲಿ ಬಿಡು. ಡಿ ಕೆ ಶಿವಕುಮಾರು ಬಾಲಕೃಷ್ಣಂದೇ ಕೊಟ್ಟು ಮಾಡಿಸ್ಲಿ ಬಿಡು. ಬಾಲಕೃಷ್ಣಂದೇ ಕೊಟ್ಟು ಮಾಡಿಸಿದ್ರೆ ಒಳ್ಳೇದಲ್ವೇ? ಇಲ್ಲಿ ಯಾಕೆ ಏನು ಹಿಡ್ದ ಅವ್ನು ನಮ್ಮ ಮೇಲೆ? ಅವನ ಕಡೆಯವ್ರು ಮಾತ್ರ ಏನೂ ಕಳಿಬೇಡ್ದು. ನಮ್ಮ ಭೂಮಿ ಬಂದ್ಲು ಭೂಮಿ ಅಲ್ಲ. ತಂಗಿನ ಸೊಸಿ ನೋಡಿದ್ರೆ ಹೊಟ್ಟೆ ಉರಿತದೆ, ಅವನ ಮನೆ ಹಾಳಾಗೋಗ. ನಮ್ಮ ತಂಗಿನ ಸೊಸಿ ನೋಡಿದ್ರೆ ನಮಗೆ ಸುಣ್ಣ ಉಯ್ಕೊಂಡಂಗೆ ಆಯ್ತದೆ. ನಾವು ಅಷ್ಟೇ ಕಷ್ಟಪಟ್ಟು ಎಬ್ಬರಿಸಿದ್ದೀವಿ, ನಾವು ಅಷ್ಟೇ ನೋವು ಪಟ್ಟು ಎಬ್ಬರಿಸಿದ್ದೀವಿ, ಅಷ್ಟೇ ನೋವು ಪಡ್ತಾ ಇದ್ದೀವಿ. ಏನೇ ಪಟ್ಟರು ನಮ್ಮ ಭೂಮಿಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಅವನ ಮಖ ಮುಚ್ಚಿಬಿಟ್ರೆ ನಮಗೆಲ್ಲ ಅನುಕೂಲ ಆಯ್ತದೆ ಕಣವ. ನಮ್ಮ ಭೂಮಿನೇ ನಮ್ಗೆ ಬೇಕು. ಕೊಡಲ್ಲ ಅವನು. ನಮ್ಮನ್ನ ಒಬ್ಬೊಬ್ಬರನ್ನೇ ಸಾಯಿಸ್ಬಿಟ್ರು ಸರಿನೇ, ನಮ್ಮ ಭೂಮಿ ಕೊಡಲ್ಲ ಅಷ್ಟೇ. ಇವಾಗ ನೀವು ಬಾಲಕೃಷ್ಣ ಅಂತ ಹೇಳಿದ್ರಲ್ಲ, ಅವ್ರು ಬಂದು ನಿಮ್ಮ ಹತ್ರ ಏನು ಯಾವನು ಬರಲಿಲ್ಲ. ಒಂದು ಇದಕ್ಕೆ ಬಂದಿದ್ದ, ಏನು ಮನೆ ಗುರುಬಸ್ಸಕ್ಕೆ ಬಂದಿದ್ದ. ನಾವೇನಂತ ಓದು ಅಂದರೆ, ಅಲ್ಲ ಸಾರ್ ಈ ಥರ ಮಾಡಬೇಕು ಅಂತ ಇದ್ದೀರಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳೋಣ ಅಂತ ಹೋದ್ರೆ ಕಾರ್ ತೊಂಟೋದ. ಅವ್ನಿಗೆ ಎಷ್ಟು ಮೀಟ್ರು ಅಲ್ಲ, ಅವ್ನು ಮೀಟ್ರ್ ಇದ್ದರೆ ನಿಂತ್ಕೊಂಡು ಮಾತಾಡಿರೋನು ಅವನೇನು ಕೆಚ್ಚಾಕ್ಬಿಡೋರು ಹೊಡೆದಾಕ್ಬಿಡೋರು ಏನು ಮಾಡ್ತಾ ಇರ್ಲಿವಲ್ಲ. ಹಂಗೆ ಓದ್ನಲ್ಲ, ಓದ ನಂಗೆ ಇರಬೇಕು. ಹೊಡಿಯಕ್ಕೆ ಬಂದರು ಅಂತ ಹೇಳ್ಕೊಂಡು ಅವನು ನಾಚಿಕೆ ಇಲ್ದಿರ ಹೊಡೆದೇ ಕಳ್ಸಿರು ಏನು ಮಾಡೋನು? ಏನು ಮಾಡೋಕ್ಕಾಯ್ತಾರಲ್ಲ ಅವನು. ಈಗ ಬರಲಿ, ಅವ್ನು ಹೊಡಿತಾರ ಬಿಡ್ತಾರ ನೋಡೋಣ. ತಾಕತ್ತಿದ್ರು ಬರಲಿ. ಮತ್ತೆ ಇನ್ನೇನು, ಅವನು ದೌರ್ಜನ್ಯ ಮಾಡಿದ್ರೆ ಕೊಡ್ತಾರೆ. ಹೆಂಗಸ್ರೇ ಕೊಡ್ತಾರೆ, ಗಂಡಸ್ರಿಗೆ ಏನು ಬೇಕಿಲ್ಲ. ಅವ್ನಿಗೆ ಧರ್ಮನೇ ಆ ಥರ ಮಾತಾಡ್ತಾನಲ್ಲ. ಏನೂ ಇಲ್ಲ, ಬಂದ್ಲು ಭೂಮಿ ಅದು ಇದು ಅಂತ. ಇವಾಗ ಕಣ್ಣಾರ ನೋಡಿದ್ರಲ್ಲ, ಬಂದ್ಲು ಭೂಮಿನೇ ಇದು. ಬಂದ್ಲು ಭೂಮಿ ಏನವ? ತೋಡ್ತಾ ಹಿಡ್ದು ಮನೆ ಗಂಟನು ತಂಗು ಸೊಸಿ ಹಾಕ್ತಾನೆ, ರೇಷ್ಮೆ ಬೆಳೆ ಹತ್ತಾನೆ. ಪ್ರತಿ ಒಂದು ಬೆಳೆನೂ ಇತ್ಕೊಂಡು ಅವ್ನು ಯಾವ ಥರದೇನು ಮಾತಾಡ್ತಾನೆ, ಯಾವ ನಾಲ್ಗೇಲಿ ಮಾತಾಡ್ತಾನೆ. ಅವ್ನಿಗೇನು ಮಕ್ಕನ ಮೇಲೆ ಕಣ್ಣಿದ್ದಾವೋ ಇಲ್ವೋ? ಥರದ್ದು ಜನಗಳೆಲ್ಲ ಈ ಪಾಟಿ ವನವಾಸ ಬಿಡ್ತಾರೆ. ಇನ್ನೇದಕ್ಕೆ ಕೊಯ್ರಿ ಮಾಡ್ಕೊಂಡು ಹೋಗ್ಲಿ, ನಾ ಬೆಚ್ಚಗೆ ಅಪಾರ್ಸ್ಕೋಗಾನೆ ಅಂತಾನೆ. ಎಲ್ಲ ಮಾಡೋದು ಕಷ್ಟ ಜಮೀನು ಉಳಿಸ್ಕೊಳಕ್ಕೆ ಮಾಡ್ತಾ ಇರೋದು. ಇವನು ಎಲ್ಲ ಬಾಚ್ಕೊಂಡು ಹೊತ್ಕೋಗಕ್ಕಲ್ಲ. ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡವನೆ. ರಪ್ಪ ಕೊಟ್ಟಿದ್ನೋ ತಾತ ಕೊಟ್ಟಿದ್ನೋ? ಹಾಂ, ಬೇಡ ಬೇಡ ಅಂದ್ರೆ ಬೇಡ. ಎಷ್ಟು ವರ್ಷದಿಂದ ನಾವು ಜೀವನ ನಮ್ಮ ಜೀವನ ಏನು ಮಾಡಾನೆ? ಹಾಂ, ಇದು ಬಾತ್ರೂಮ್ ತೊಳೆಯೋಕ್ಕೂ ಕರ್ಕೊಳ್ಳೋದ್ರಲ್ಲ. ನಾವು ಎಲ್ಲೋಗಿ ಜೀವನ ಮಾಡೋಣ? ಇಲ್ಲಾರ ಕಳೆ ಪಳೆಗೆ ಹೋಯ್ತೀವಿ, ಕಾಸು ಸಂಪಾದನೆ ಮಾಡ್ಕೋತೀವಿ ಸಂಸಾರನ. ಇನ್ನೆಲ್ತಾರನ ಒಂದೇ ಸರ್ಲಿಗೆ ಅವ್ನು ಕೊಟ್ಟರು ಬೇಡ. ಅವನು ಮುಂದೆ ಅಪಾರ್ಸ್ಕೊಳ್ಳೋಕೆ ಮುಂಚೆ ತಂದು ಕೊಟ್ಟರು ನಮ್ಗೆ ಬೇಡ. ಇನ್ನೇನು ಮಾತಾಡಲಿ? ನಮ್ಮ ಎಮ್ ಎಲ್ ಎ ಅವ್ರು ನಮ್ಮ ಹತ್ರ ಏನು ಬರಲಿಲ್ಲ ಕಣವ್ವ. ಹೆಸ್ರುಗಳು ಕರಾವಳಿನ ಜಮೀನು ಅವಲ್ಲ, ಅವೆಲ್ಲ ಹೆಸ್ರುಗಳೆಲ್ಲ ಮಾಡಿಸ್ಕೊಡ್ಲಿ. ಇದಕ್ಕೆ ಮಾತ್ರ ಆಸೆ ಬಿದ್ದುಬಿಟ್ಟವನೆ. ಅದು ಮಾಡಿಸ್ಕೊಳ್ಳಲ್ಲ ಬಡವ್ರ ಬಗ್ರಿಗೆ. 100 ಎಕರೆ ವಾಪರ್ಸ್ಕೊಳಕ್ಕೆ ಬಂದವನೆ. ದುಡ್ಡಿಲ್ಲ ಕಾಸಿಲ್ಲ, ಅದೆಲ್ಲ ಬಚ್ಕೋಕಾನೆ ಅಂತ ಅಷ್ಟೇ. ಬೇಡ 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 ಬೇಡ. ಯಾಕೆ? ಯಾವ ಇಂಪ್ರೂವ್ ಬೇಡ. ನಮ್ಮ ಫ್ಯಾಕ್ಟ್ರಿನೂ ಬೇಡ, ಏನು ಬೇಡ. ನಮ್ಮ ಭೂಮಿ ಇರೋದೇ ಸಾಕು ನಮಗೆ. ನೀರಾಳವಾಗಿದ್ದೀವಿ. ಹಸುಗಳು ಕಟ್ಕೊಂಡಿವಿ, ಒಂದು 10 ಹಸುಗಳು ಕಟ್ಕೊಂಡಿದ್ದೀವಿ. 1 ಎಕರೆ ಸೀಮೆ ಹುಲ್ಲು ಹಾಕಿದ್ದೀವಿ. 1 ಎಕರೆಗೆ ಏನಪ್ಪ ಸೀಮೆ ಹುಲ್ಲು ಹಾಕಿದ್ದೀವಿ. ಅರ್ಧ ಎಕರೆ ಕಡ್ಡಿ ಅದೇ, ಅರ್ಧ ಎಕರೆ ಹುಲ್ಲದೆ. 10 ಹಸುಗಳವೆ. ನಾವು ಭೂಮಿ ಕೊಡಲ್ಲ, ನಾವು ಇದೇ ಸಾಕು ನಮಗೆ. ಹಸುಗಳೆಲ್ಲ ಹಾಲು ಕರ್ಕೊಂಡು ದಿನ ಒಂದು 50 ಲೀಟ್ರ್ ಹಾಲು ಹಾಕೋತೀವಿ.
ಆಮೇಲೆ ಒಂದು ತಿಂಗಳಿಗೆ ಒಂದು ಸತಿ ರೇಷ್ಮೆ ಬೆಳೆ ಬರ್ತದೆ. ಇನ್ಯಾವ ಸಬ್ಸಿಡಿ ಇಷ್ಟು ನಮಗೆ? ನಾವು ಜಮೀನು ಕೊಡಲ್ಲ. ಹೆಂಗೆ ತಗೊಬಿಡ್ತಾರೆ? ಹೆಂಗೆ ತಗೊಬಿಡ್ತಾನೆ ಬಂದು? ನಾವು ಕೊಡಲ್ಲ ಅಂದಮೇಲೆ ಹೆಂಗೆ ತಗೊಬಿಡ್ತಾನೆ? ಅವರ ಕನಕಪುರ ತಾಲೂಕಿನ ಮಾತ್ರ ಚಿನ್ನದ ಬೆಲೆ ಆಯ್ತದೆ, ಒಂದು ಅಂಗ್ಲ ಜಮೀನು ಕೊಡ್ಬೇಡ್ರಿ ಅಂತ ಹೇಳವನೆ. ನಮ್ಮ ಜಮೀನು ಮಾತ್ರ ಇಟ್ಟಾಡ್ತದೆ. ನ್ಯಾಯ ಇಲ್ಗೊಂದ್ ನ್ಯಾಯ, ಹಾಂ, ಕನಕಪುರಕ್ಕೊಂದ್ ನ್ಯಾಯ, ಇಲ್ಗೊಂದ್ ನ್ಯಾಯ. ಅದಕ್ಕೇನೆ ನಮ್ಮ ಜಮೀನು ಇಟ್ಟಾಡಲ್ಲ, ನಾವು ಕೊಡಲ್ಲ. ಇನ್ನೇನು 20 ನೋಡ್ತಿ ಜಮೀನು ಕೊಡಲ್ಲ. ಹಾಂ, ಅವನ ತಾಲೂಕು ಮಾತ್ರ ಜಮೀನು ಕೊಡಬೇಡ್ರಿ. ಇದೇನು ಒಂದು ಕನಕಪುರ ಒಂದೇ ತಾಲೂಕೇ ಆಗವನೇ ಅವ್ನು ಮುಖ್ಯಮಂತ್ರಿ. ಹಾಂ, ನಾವು ಕೊಡಲ್ಲ ಜಮೀನು. ಬೇಡ, ನಮಗೆ ಇರೋದು 1 ಎಕರೆ ಜಮೀನು. ನೋಡು, ಒಂದು 8 ಕುಂಟೆ ಕಾಳು ಹಾಕಿದ್ದೀನಿ, ಗುದ್ಲಿಲಿ ಹಾಕ್ಕೊಂಡಾದ್ರೂ ಉಣ್ತೀವಿ ನಾವು. ಅವ್ರು 100 ಕೋಟಿ ಕೊಡಲಿ, 200 ಕೋಟಿ ಕೊಡಲಿ, ನಮಗೆ ಕಾಸು ಇರಲ್ತು. ನಮ್ಮ ಮಕ್ಳುಗಳು ಆ ಕಾಸು ಉಳಿಸ್ತಾರೆ ಅಂತ ಯಾಕೆ ಗ್ಯಾರಂಟಿ? ಕುಡುಕ್ರೆ ಇರ್ತಾರೆ, ಕುಡಿದಿರೋರೇ ಇರ್ತಾರೆ, ಆ ದುಡ್ಡು ಉಳಿಸ್ತಾರೆ ಅಂತ ಯಾಕೆ ಗ್ಯಾರಂಟಿ? ಜಮೀನಾದರೆ 1 ಕುಂಟೆ ಇರಲಿ, ನನ್ನ ಮೊಮ್ಮಕ್ಳಿಗೆ ಆಯ್ತದೆ, ನನ್ನ ಮೊಮ್ಮಕ್ಳಿಗೆ ಆಯ್ತದೆ. ನಾವು ಗೆದ್ದು ನಾವಾದ್ರೂ ಮುತುಗರಾದ್ರೂ ಉಣ್ತೀವಿ. ಆ ದುಡ್ಡು ಕೊಡ್ತಾರ ಮಕ್ಳುಗಳು ನಮಗೆ. ನಾವು ಮುತುಗರಾದ್ರೆ ನಮ್ಗೆ ಗೆದಾಕೋರು ಯಾರು? ಜಮೀನಾದ್ರೂ ಗುದ್ಲಿಲಿ ಹಾಕ್ಕೊಂಡು ಕೂತ್ಕೊಂಡಾದ್ರೂ ಗೇಕೊಂಡು ತಿಂತೀವಿ. ನಮ್ಗೆ ಹಾಕೋರು ಬೇಡ. ಅವ್ರು ಅರ್ಥ ಮಾಡಿಕೊಂಡು ನಮ್ಮ ಜಮೀನು ಉಳಿಸ್ಕೊಡ್ಲಿ ಅಷ್ಟೇ. ನಾವು ಇನ್ನೇನು ಕೇಳಲ್ಲ. ಬೈಯೋರೆಲ್ಲ ಬೈಕೊಳ್ಳಿ, ನಾವು ಬೈಯಲ್ಲ ಅವ್ರನ್ನ. ಅವ್ರೇ ಅರ್ಥ ಮಾಡಿಕೊಂಡು ಅವ್ರ ಅಟ್ಟಿಗೆ ಹಾಲು ಉಯ್ಕೊಂಡು ನಮ್ಗೆ ಜಮೀನು ಉಳಿಸ್ಕೊಡ್ಲಿ.